ಅತ್ಯಾರ ಬರಲಿ ಆದ್ರೆ ಅದೇನು ಹೇಳವ ಅವ್ರು ಮಾಡ್ತಾರೆ. ಒಂದು ಕೆಲಸ ಮಾಡಿರಿ, ಇವತ್ತು ನೀವು ಸಂಜೆ ಮುಂದೆ ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೀವೆಲ್ಲರೂ ಹೆಸರು ಕೊಡ್ರಿ ನಿಮ್ದು ಎಷ್ಟು ಜನ ಬರ್ತೀರಿ ಅಂತ ಅನ್ನೋದು. ಆಮೇಲೆ ನಿಮಗೆ ಗೊತ್ತಿರೋರು ಅಥವಾ ನಿಮಗೆ ಪರಿಚಯ ಇರೋರು ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಮತ್ತೆ ಯಾರಾದರೂ ಕೆಲಸಕ್ಕೆ ಬರೋರಿದ್ರೆ ಅವ್ರದ್ದು ಹೆಸರು ಬರೆಸ್ರಿ. ಅಂದ್ರೆ ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ನಾವು ಕೆಲಸ ಕೊಡಬೇಕು ಅಂತ ಅನ್ನೋದು. ನೀವು ಒಮ್ಮಿಗೆ ಬಂದು ಇನ್ನೊಂದು 4 ಜನ ಸೇರಿಸ್ಕೊರಿ ಅಂತಂದ್ರೆ ನಮಗೆ ಕಷ್ಟ ಆಕೈತಿ. ಅದಕ್ಕೆ ಮುಂಚೆನೇ ಗೊತ್ತಿರಲಿ ಅಂತ ಅನ್ನೋ ಕಾರಣಕ್ಕೋಸ್ಕರ ಇನ್ನೂ ಎಷ್ಟು ಜನ ಬರ್ತಾರೆ ಏನು ಅನ್ನೋದು ಹೇಳಿಬಿಡ್ರಿ ನಮ್ಗೆ. ನೋಡವ ನಾವೀಗ ಬಂದೀವಲ್ಲ ಎಷ್ಟು ಜನ 2 4 6 7 ನಾವೊಂದು 7 ಜನ ಅದೀವಿ. ಮತ್ತು ಇನ್ನೂ ಸ್ವಲ್ಪ ಜನ ಅದಾರವ ನಮ್ಮೂರಾಗ ಹೆಣ್ಮಕ್ಳು ಅದಾರ. ಅಂದ್ರೆ ಇವತ್ತು ಅವರು ಹೊಲ್ದಾಗ ಹೋಗಾರ, ಅವ್ರದ್ದು ಕೆಲಸ ಐತಂತಂದು ಅವರು ಬರ್ತೀನಿ ಅಂದಾರವ. ನಮ್ಮೂರಾಗ ಒಂದು 15 20 ಜನ ಆಗ್ಬೋದು ಅನ್ಸುತ್ತೆ ಹೆಣ್ಮಕ್ಳು. ಹ್ಞೂ ರೀ. ಮತ್ತು ನಿಮಗೆ ಪರಿಚಯ ಇರೋರು ಯಾರು ಬರ್ತಾರಂತಂದ್ರಲ್ಲ ಅವ್ರು ಎಷ್ಟು ಜನ? ಅವರು ಒಂದು 3-4 ಜನ ಅದಾರವ. ಹ್ಞೂ ಆತ್ರಿ. ಹಂಗಂದ್ರೆ ನಮ್ಗೆ ಹೆಸರು ಬರ್ಸೋಬಿಡ್ರಿ ಎಷ್ಟು ಜನ ಏನು ಅಂತ ಅನ್ನೋದು. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ನಂಗೆ ಲೀಸ್ಟ್ ಮಾಡ್ತೀನಲ್ಲ ಅವಾಗ ಬಂದು ನಿಮ್ದು ಹೆಸರು ಬರೆಸ್ಬಿಡ್ರಿ. ಹ್ಞೂ ಆತವ, ಹಂಗೆ ಮಾಡ್ತೀವಿ. ಅವ ಲಕ್ಷ್ಮಕ್ಕ ನಾನು ಬರ್ತೀನವ, ಮತ್ತು ನನ್ನನ್ನು ಮತ್ತು ಬಿಡಬೇಡ್ರವ. ನಾನು ಇನ್ಮೇಲೆ ದಿನ ಇಲ್ಲೇ ನಿಮ್ಮ ಜೊತೆನ ನಿಮ್ಮ ಮನೆಗೆ ಕೆಲ್ಸಕ್ಕೆ ಬರ್ತೀನವ. ಅಯ್ಯ ಬಾರ ಪಂಚವ. ಅಯ್ಯ ನಿನಗೆ ಯಾರು ಬ್ಯಾಡ ಅಂತಾರವ್ವ, ಬಾ ನೀ ಯಾವಾಗ ಬೇಕಾರು ಬಾ. ಮತ್ತು ನೀನು ಆಗಲೇ ಬಂದಿಲ್ಲ ಆಗಿದ್ದೆಲ್ಲ, ಅದಕ್ಕೆ ನಾನು ನೀ ಬರಲ್ಲ ಬಿಡು ನಿಮ್ಮದು ಹೊಲ ಆಯ್ತಲ್ಲ ಅಂತ ಸುಮ್ಮನೆ ಆಗಿದ್ದೆ. ಯವ್ವ ಇಲ್ಲ ಯವ್ವ ಬರ್ತೀನವ ಯವ್ವ. ನಾನು ನಮ್ಮದು ಹೊಲದಾಗ ಪೀಕೆಲ್ಲ ಆಯ್ತು. ಇನ್ನೊಂದು 2 ಸಲ ಹಾರಾದ್ರೆ ಆಗ ಹೋತು. ನಮ್ಮ ಹೊಲದಾಗ ಏನೂ ಕೆಲಸ ಇಲ್ಲ, ಅದಕ್ಕೆ ನಾನು ಬರ್ತೀನವ ಯವ್ವ. ಆಯ್ತು ರೀ ಬರ್ರಿ ನೀವು. ಆಯ್ತು ಲಕ್ಷ್ಮಕ್ಕ, ನಾನು ಬರ್ತೀನಿ ಹಂಗಾರ. ಸರ್ಕೊಲ್ಲತ್ತಾಗ ನಾನು ಮಾತಾಡ್ಬೇಕು. ಅಯ್ಯ ಮಾತಾಡ್ರಿ, ನಿಮ್ಗೆ ಯಾರು ಬ್ಯಾಡ ಅಂತಂದಾರೆ? ನೀವೇನು ಮಕ್ಕ ಸರ್ಕೋ ಅಂತಂದು ಮೈ ಮೇಲೆ ಬರ್ತೀರಲ್ಲ ಹಂಗೆ. ಸರ್ಕ ಅತ್ತಕ್ಕ ನಿನ್ನ ಜೊತೆ ಆಮೇಲೆ ಜಗಳ ಮಾಡ್ತೀನಿ ನಾನು. ಬರೀ ಮನ್ಯಾಗ ಹೋದ ಜಗಳ ಮಾಡೋದು, ಇಲ್ಲೂ ಅದ ಜಗಳ ಮಾಡೋದನ್ನು. ಸರ್ಕತ್ತಾಗ ನಾವು ಅವ್ರ ಜೊತೆ ಮಾತಾಡ್ಬೇಕು, ಲಕ್ಷ್ಮಕ್ಕನ ಜೊತೆ. ಅಯ್ಯ ಮಾತಾಡ್ಕೊರಿಪ್ಪ, ನಿಮ್ಗೆ ಯಾರು ಬ್ಯಾಡ ಅಂದ್ರೆ ಮಾತಾಡ್ಕೊರಿ. ಅಲ್ಲಿ ಬೇ ಲಕ್ಷ್ಮಿ ಚಿಗವ್ವ, ಊರಾಗಿರೋ ಹೆಣ್ಮಕ್ಳಿಗೆ ಎಲ್ರಿಗೂ ಕೆಲಸ ಕೊಟ್ರಿ. ನಾವೇನು ಮಾಡಿವಿ ಬೇ ಅವ್ವ ಗಂಡ್ಮಕ್ಳು? ಮತ್ತು ನಮಗೂ ಏನಾರು ಹಚ್ಚಿರಿ ಕೆಲಸನ? ಯಾಕೆ ಬೇ ನಾವು ಮನುಷ್ಯರಲ್ಲನ್ ಬಿ, ನಮಗೂ ಎಲ್ಲೂ ಕೆಲಸನೇ ಇಲ್ಲ ಬಿ. ಹೊಲ್ದಾಗ ಎಲ್ಲ ಕೆಲಸ ಮುಗಿದೋಗ್ಬಿಟ್ಟವು. ಇನ್ನೊಂದು ವಾರ ಆದ್ರೆ ನಮ್ಮದು ಹೊಲ್ದಾನ ಕೆಲಸ ಎಲ್ಲ ಮುಗಿದೋತು. ಮತ್ತು ನಾವೇನು ಮಾಡಬೇಕು ಬೇ? ನಮಗೂ ಅಂತಾರೆ ಏನಾರು ಕೆಲಸ ಇದ್ರೆ ಹೇಳ್ರಿ. ಹ್ಞೂ ಲಕ್ಷ್ಮಕ್ಕ, ನನ್ನ ಗಂಡನೂ ಕರ್ಕೊಂಬಂದ್ಬಿಡ್ತೀನವ ನಾನು. ಮತ್ತು ನೀವು ಹ್ಞೂ ಅಂದ್ರೆ ಹ್ಞೂ ಲಕ್ಷ್ಮಕ್ಕ ಪುಣ್ಯ ಬರ್ತೈತಿ. ಮತ್ತು ಅವರು ಏನು ಮನ್ಯಾಗ ಇರ್ತಾರ, ಅವ್ರದ್ದು ಏನು ಕೆಲಸ ಇಲ್ಲ ಬಗ್ಸಿಲ್ಲ. ಈಗ ಏನೋ ಹೊತ್ತಾಗ ನಮ್ಮ ಜೊತೆನೂ ಬರ್ತಾಗವ, ಇತ್ತಾಗ ಇಲ್ಲೇ ಕೆಲಸ ಮಾಡ್ತಾವೆ. ಹ್ಞೂ ಲಕ್ಷ್ಮಕ್ಕ, ಮನ್ಯಾಗಿದ್ವು ಅಂದ್ರೆ ಬರೀ ಒಂದು ಕುಡಿಯೋದು, ಇಲ್ಲಾಂದ್ರೆ ಯಾವ ಚಕ್ಕ ಆಟಾಡೋದು, ಅದು ಬರೀ ಇಷ್ಟ ಮಾಡ್ತಾವೆ. ಆತ ಕೆಲ್ಸಕ್ಕೆ ಬಂದ್ರೆ ದುಡ್ಡಾರು ಬರ್ತೈತೆ ಅವ್ರಿಗೂ. ಒಂದು ಸ್ವಲ್ಪ ಅವ್ರಿಗೂ ನೋಡ್ರವ ಕೆಲಸ ಏನಾರು ಇದ್ರೆ. ಯಪ್ಪ ನಿಮಗೂ ನೋಡ್ತೀವಿ ತಡಿಯಪ್ಪ. ನಾವೀಗ ಚಾಲೂ ಮಾಡೀವಿ, ಊರಾಗ ಹೆಣ್ಮಕ್ಳಿಗೆ ಕೆಲಸ ಇಲ್ಲ ಆಗಿತ್ತಲ್ಲ, ಅದಕ್ಕೆ ಅವ್ರನ್ನೂ ಸೇರಿಸ್ಕೊಂಡ್ರೆ ಆತಂತಂದು. ನೀವು ಅಮ್ಮಂದ ಅಮ್ಮಕ್ಕ ಬಂದು ನಮಗೂ ಕೆಲಸ ಕೊಡ್ರಿ ಅಂದ್ರೆ ಏನು ಮಾಡ್ಬೇಕಪ್ಪ? ಹಂಗನ್ ಬ್ಯಾಡ ಬೇ ಚಿಗವ್ವ, ಏನಾರು ಕೆಲಸ ಇದ್ರೆ ನೋಡ್ಬೇ, ನಾವು ಬರ್ತೀವಿ. ಆಯ್ತು ತಗೋಬೇ. ಮತ್ತು ನಮ್ಮ ಜೊತೆ ಇದು ಗಾಡಿ ಹೊಡ್ಯಾಕೆಲ್ಲ ಬೇಕಲ್ಲ ಇನ್ಮೇಲೆ ಯಾರು ಒಬ್ರು. ಮತ್ತು ಆಯ್ತು ತಗೋ, ಮುಕುಂದಪ್ಪಣ್ಣ ಬರಲಿ. ಯಪ್ಪ ನನ್ನ ಗಂಡಿಗೂ ಒಂದು ಏನಾರು ಕೆಲಸ ಕೊಡು ಯಪ್ಪ, ಪುಣ್ಯ ಬರ್ತೈತಿ. ಹ್ಞೂನಯ್ಯಪ್ಪ, ನೀವು ಎಂಥ ಕೆಲಸ ಕೊಟ್ಟರು ಪರವಾಗಿಲ್ಲ, ಅವಕ್ಕೆ ಏನಾರು ಒಂದು ಕೆಲಸ ಕೊಡ್ರಿ ಅಪ್ಪ, ಮಾಡ್ತಾವೆ. ಇಲ್ಲ ನಮ್ಮ ಕಣ್ಣು ಮುಂದೆ ಇರ್ತಾವಲ್ಲ, ಮಾಡಲಿಲ್ಲ ಅಂದ್ರೆ ತಲೆಗೆ ಹಾಕಿ ಕೊಟ್ಟೋದು ಕಟ್ಟದು ಬಿಡ್ತೀವಿ ನಾವು. ಒಂದು ಸ್ವಲ್ಪ ಏನಾರು ಅವಕ್ಕೂ ಒಂದು ಸ್ವಲ್ಪ ಕೆಲಸ ಕೊಡ್ರಪ್ಪ, ಪುಣ್ಯ ಬರ್ತೈತಿ. ಆಯ್ತು ತಗೋರವ, ನೋಡ್ತೀವಂತ ತಗೋ. ಈಗಂತೂ ನೀವಂತೂ ಬರ್ರಿ, ನಿಮ್ಗಂತೂ ಐತಿ ಕೆಲಸ. ನಾಳಿಂದನ ಅವ್ರಿಗೆ ಒಂದು ಸ್ವಲ್ಪ ನೋಡಿ ಹೇಳ್ತೀವಿ ತಗೋರವ ನಾವು. ಹ್ಞೂನಪ್ಪ, ಮತ್ತು ಒಮ್ಮಿಂದ ಮಕ್ಳ ನಿಮಗೂ ಅಂತ ಅಂದ್ರೆ ಮತ್ತು ನಾವರ ಏನು ಮಾಡ್ಬೇಕು ನೋಡ್ತೀವಿ ತಗೋ. ಏನಾರು ಕೆಲಸ ಇದ್ರೆ ಒಂದು 5-6 ಜನಕ್ಕೆ ಹೊಲ್ದಾಗ ಏನಾರು ಕೆಲಸ ಇರ್ತೈತಲ್ಲ ನಿಮ್ಗೆ ಹಚ್ತೀವಿ ಅಂತ ತಗೋ. ಮತ್ತು ನೀವು ಒಂದಿನ ಬಂದು ಒಂದಿನ ಬಿಡೋದು ಮಾಡಬೇಡ್ರವ, ದಿನ ಬರ್ರಿ ಮತ್ತು ಕೆಲ್ಸಕ್ಕೆ. ಅಯ್ಯ ನೀವು ಬ್ಯಾಡ್ ಅಂದ್ರೂ ನಾವು ಬರ್ತೀವವ್ವ, ನಮಗೆ ಬೇಕಾಗಿರೋದು ಕೆಲಸ. ನಾವಂತೂ ಒಂದು ದಿನ ಬಿಡಂಗಿಲ್ಲ ನೋಡವ. ನಾನಂತೂ ಒಂದು ದಿನ ಬಿಡಂಗಿಲ್ಲ, ದಿನ ಬರ್ತೀನವ ಕೆಲ್ಸಕ್ಕೆ. ನಾನು ಬಿಡಂಗಿಲ್ಲವ, ನಾನು ದಿನ ಬರ್ತೀನವ ಯವ್ವ. ಪುಷ್ಪವ, ಮತ್ತು ಪಗಾರದು ಯಾವಾಗ ಕೊಡೋದು ಏನು ಅದನ್ನು ಹೇಳಿಬಿಡವ ಅವ್ರಿಗೀಗ. ಪಗಾರನ ತಿಂಗಳಿಗೊಮ್ಮೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಿ ನಾ ಮುಂಚೆಗೆ. ಮತ್ತು ಅತ್ಯಾರಂದ್ರೆ ಇಲ್ಲವ ತಿಂಗಳಿಗೊಮ್ಮೆ ಅಂದ್ರೆ ನಡೆಯಂಗಿಲ್ಲ ಇಲ್ಲಿ ಅಂತಂದ್ರೆ, ಅದಕ್ಕೆ ದಿನ ಅಂತೂ ಕೊಡೋಕ್ಕಾಗಂಗಿಲ್ಲ ರೀ. ಮತ್ತು ದಿನ ಅದೇ ಒಂದು ದೊಡ್ಡ ಕೆಲಸ ಆಗ್ಬಿಡ್ತೈತಿ. ವಾರಕ್ಕೊಂದ್ಸಲ ನೋಡಿರಿ ಪಗಾರ ಕೊಡೋದು. ಯವ್ವ ನೀನು ವಾರಕ್ಕೊಂದ್ಸಲ ಪಗಾರ ಕೊಡು, 2 ವಾರಕ್ಕೊಂದ್ಸಲ ಪಗಾರ ಕೊಡು. ನಾನಂತೂ ಬರೋಕಿನ ನೋಡವ, ನಾ ಮಾತ್ರ ಬಿಡಂಗಿಲ್ಲ ನೋಡು ಇಲ್ಲಿ ಕೆಲ್ಸಕ್ಕೆ. ಬೆಳಗ್ಗೆ 9:30 ಅನ್ನಷ್ಟಿಗೆ ಇಲ್ಲಿ ಇದ್ದು ಬಿಡ್ರವ. 9:30 10 ಗಂಟೆಯಿಂದ ಚಲೋ ಮಾಡಿದಂದ್ರೆ ಸಂಜೆ 6 ಗಂಟೆಗೆ ಬಿಡ್ತೈತಿ. ಮಧ್ಯಾಹ್ನ ಊಟಕ್ಕೆ ನೀವು ಮನೆಗೆ ಹೋಗಿ 1 ತಾಸ್ನಾಗ ಲಘುನ ಊಟ ಮಾಡ್ಕೊಂಡು ಬಂದುಬಿಡ್ರವ. ಮತ್ತು ಕೆಲಸದಾಗೆಲ್ಲ ಮಾಡೋ ಮುಂದೆ ನಾ ಇಟ್ಟಿಟ್ಟಕ್ಕೆ ಹೊಕ್ಕೀನಿ, ಅದು ಹೊಕ್ಕೀನಿ, ಇದು ಹೊಕ್ಕೀನಿ ಅನ್ನಕ್ಕೆ ಹೋಗ್ಬೇಡ್ರವ. ಬುತ್ತಿನ ಕಟ್ಕೊಂಬಂದುಬಿಡ್ರಿ ಅಂತ ಅಂತಿದ್ದೆ. ಇಲ್ಲೇ ಅಲ್ಲ, ಅದಕ್ಕೆ ನೀವಾಗ ಹೋಗಿ ಊಟ ಮಾಡಿ ಬಂದುಬಿಡ್ಬೋದಲ್ಲ ಅಂತಂದು. ನೀವೆಲ್ಲರೂ ನೋಡ್ರವ ಕೊಟ್ಟಿರೋ ಕೆಲಸನ ಚಂದನತ್ತಂಗ ಮಾಡ್ಕೊತ ಹೋಗ್ರಿ. ಯಾಕಂದ್ರೆ ನೀವು ಚಂದನತ್ತಂಗ ಕೆಲಸ ಮಾಡ್ಕೊತ ಹೋದ್ರೆ ನಾವು ಇಟ್ಕೋತೇವವ. ಮತ್ತು ನೀವು ಹಂಗೆ ಹಿಂಗೆ ಕೆಲಸ ಮಾಡೋಕಂತಂದ್ರೆ ನಾನು ಮಾತ್ರ ಬ್ಯಾಡ ಅಂತಂತೀನಿ. ಯಾಕಂದ್ರೆ ಇದು
ನಾವು ಮಾಡ್ತಿರೋದು ಹೊಟ್ಟೆಗೆ ತಿನ್ನುವಂಥದ್ದು. ಇದನ್ನು ಶುಚಿಯಾಗಿ ಮಾಡ್ಬೇಕು ನಾವು. ಆಯ್ತು ತಗೋ ಲಕ್ಷ್ಮಕ್ಕ, ನಾವು ಕ್ಲೀನಾಗಿನ ಇದ್ದು ನೀಟಾಗಿನ ಮಾಡ್ತೀವಿ. ಅಲ್ಲ, ನನ್ನನ್ನು ಬಿಟ್ಟ ಎಲ್ಲರೂ ಮೀಟಿಂಗ್ ಮಾಡಕ್ಕೆ ಬಿಟ್ಟಿರಲ್ಲ, ನನಗೆ ಕರೆಯಕ್ಕೆ ಬರಲ್ಲನ? ನಾ ಬರೋ ತನಕ ಯಾರೆಲ್ಲರೂ ವೇಟ್ ಮಾಡಕ್ಕೆ ಬರಲ್ಲನ? ಬಾರಪ್ಪ ರಾಜ, ಎಷ್ಟೊತ್ತದು ಹೋಗೋದು? ನಾವು ಕರೆದಿದ್ದು ಯಾವಾಗ? ನೀ ಬರ್ತಾ ಇರೋದು ಯಾವಾಗಪ್ಪ? ಹಾಂ, ಯಾಕ ಏನು ಮಾಡೋದು ಬೇ, ಕೆಲಸ ಅಂತದಿತ್ತಲ್ ಬೇ, ಮತ್ತು ಆ ನಮ್ನಿ ಕೆಲಸ ಕೊಟ್ಟಿದೆಯಲ್ ಬೇ ಅಕ್ಕ ನೀನು. ನಾ ಕೊಟ್ಟಿರೋ ಕೆಲಸನ ಕರೆಕ್ಟಾಗಿ ಮಾಡಿದ್ದಿಲ್ಲ, ಎಲ್ಲ ಮುಗಿಸ್ ಬಂದಿಲ್ಲ, ಏನು ಅರ್ಧಕ್ಕೆ ಬಂದಿಯಾ? ಅಯ್ಯ ಅಕ್ಕ, ನೀ ಕೊಟ್ಟಿರೋ ಕೆಲಸ ಎಲ್ಲ ಮುಗಿಸ್ಕೊಂಬಂದಿನಿ ಬೇ ಅವ್ವ. ಇಲ್ಲ ಅಂದ್ರೆ ನೀನೆಲ್ಲಿ ಬಿಡ್ತಿದ್ದಿ? ನೀ ಕೊಟ್ಟಿರೋ ಕೆಲಸ ಎಲ್ಲನೂ ಮುಗಿಸಿನಿ, ಮತ್ತು ಇನ್ಮೇಲೆ ನನಗೂ ನೀನು ಕೆಲಸ ಕೊಡ್ತೀನಂದು ನನಗೂ ಮತ್ತೆ ಮರ್ಯಾಕೆ ಹೋಗ್ಬೇಡವ ನೀನು. ಯವ್ವ ಪುಷ್ಪ, ನೀನು ಮಾತ್ರ ನಿನ್ನ ತಮ್ಮನ ಬಿಡಾಕೆ ಹೋಗ್ಬೇಡವ. ಅವನಿಗೆ ಏನಾರು ಕೆಲಸ ಹಚ್ಚ ನಿನ್ನ ಮಾತು ಕೇಳಾಕುಂತಾನ ಅಕ್ಕ ಅಂತಂದು ಅವನನ್ನು ಮಾತ್ರ ಬಿಡ್ಸಾಕೆ ಹೋಗ್ಬೇಡವ. ನೀನು ಮುಂಜಾನೆಯಿಂದ ರಾತ್ರಿ ತನಕ ಬೇಕಾದ್ರೆ ಅವ್ನಿಗೆ ಕೆಲಸ ಕೊಡು, ಊಟಕ್ಕೂ ಬಿಡಾಕೆ ಹೋಗ್ಬೇಡ. ನಾನೇ ಬೇಕಾದ್ರೆ ಇಲ್ಲಿಗೆ ತಂದು ಕೊಡ್ತೀನಿ ಊಟನ, ಆದ್ರೆ ಅವನನ್ನು ಮಾತ್ರ ಕೆಲಸದಿಂದ ಬಿಡ್ಸಾಕೆ ಹೋಗ್ಬೇಡವ. ಅಯ್ಯೋ ಆಂಟಿ, ಅವನಿಗೆ ಕೆಲಸ ಫಿಕ್ಸ್ ಐತ್ರಿ, ಅವ್ನು ಬ್ಯಾಡ್ ಅಂದ್ರೂ ಬಿಡಂಗಿಲ್ಲ. ಯವ್ವ ಅಷ್ಟು ಮಾಡಿ ಪುಣ್ಯ ಕಟ್ಕೋ. ಎಂತಾದ್ರೆ ಒಂದು ಒಟ್ಟು ನಾ ಕೆಲಸ ಮಾಡಾಕುಂತಾನಲ್ಲ ನನ್ನ ಮಗ, ಸಾಕು.